ಈಗೊಂದು ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಏನ್ ಬಿಗ್ ಬಾಸ್ ಹೋದರೇನು ಇಲ್ಲ, ಇಂಡಿಯಾ ಪಾಕಿಸ್ತಾನ ಇಲ್ಲ, ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರು. ಅವ್ರ ಅಭಿಮಾನಕ್ಕೆ ಅವ್ರವ್ರನ್ನ ಬೆಂಬಲಿಸ್ತಾರೆ, ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ. ನಾವು ಒಬ್ಬರನ್ನ ಇಷ್ಟಪಡ್ತೀವಿ, ಅವ್ರನ್ನ ಬೆಂಬಲಿಸ್ತೀವಿ ಎನ್ನುವಾಗ ಇನ್ನೊಬ್ಬರನ್ನ ವಿರೋಧ ಮಾಡಬೇಕು, ಇನ್ನೊಬ್ಬರನ್ನ ಟೀಕಿಸ್ಬೇಕು. ಇಂಥ ಮೂರ್ಖರ ಪರಮಾವಧಿಗೆ ಒಂದು ಕೊನೆ ಅನ್ನೋದು ಇರುತ್ತೆ. ನಾಡಿಗರ ಪ್ರೀತಿಯ, ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು 18 ವರ್ಷಕ್ಕೆ ಚಳವಳಿಗೆ ಬಂದವರು. ಕೆಲವರಿಗೆ ನನಗಾಗಿರುವ ಇದೆಯಲ್ಲ, ಸರ್ವಿಸ್ ಇದೆಯಲ್ಲ, ಕೆಲವರು ವಯಸ್ಸಲ್ಲ, ಅಂತ ನಾಯಿ ನರಿಗಳೆಲ್ಲ ನಾರಾಯಣಗೌಡರ ಬಗ್ಗೆ ಮಾತಾಡೋದು, ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟೀಕೆ ಮಾಡೋದು, ಎಲ್ಲ ಈ ಮೂರ್ಖರ ಪರಮಾವಧಿಗೆ ನನ್ನ ಉತ್ತರ ಇದೆ. ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿಯಾಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೇ. ನಾವ್ ಯಾರಿಗೂ ಎದುರಿಲ್ಲ, ಇಂಥ ಟೀಕೆಗಳಿಗೆಲ್ಲ ಸೊಪ್ಪಾಕಿಲ್ಲ. ಇವು ಕನ್ನಡದವು ಅಂತ ಹೇಳ್ಕೊತಾವ್. ಇವು 100 ಸುಳ್ಳು ಒಂದು ನಿಜ ಮಾಡಲಿಕ್ಕೆ ಹೊರಡುವಂತ ಪರಮ ಮೂರ್ಖರು ಇವು. ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ. ಕರವೇ ಅಶ್ವಿನಿಯನ್ನ ಬೆಂಬಲಿಸ್ತಾ ಇದೆ ಅಂತ ಹೇಳಿ ಕರವೆಯನ್ನ ಟೀಕೆ ಮಾಡೋದು, ಕರವೆಯ ಮುಖಂಡಗಳನ್ನ ಟೀಕೆ ಮಾಡೋದು ಅಂದ್ರೆ ಅವ್ರ ಹಕ್ಕರಿ. ಅಶ್ವಿನಿಯನ್ನ ಯಾಕೆ ಬೆಂಬಲಿಸ್ತಾ ಇದೆ ಕರವೇ? 20 ವರ್ಷ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತ ಹೆಣ್ಣು ಮಗಳು, ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡದಂತ ಹೆಣ್ಣು ಮಗಳು, ಅದಕ್ಕಾಗಿ ಕೇಸು, ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತ ಹೆಣ್ಣು ಮಗಳು. ಹೊಟ್ಟೆ ಪಾಡು ಕರವೇ ಕಾರ್ಯಕರ್ತರಿಗೆ, ಕರವೇ ಮುಖಂಡರುಗಳಿಗೆ ಇಲ್ಲ. ಅವ್ರಿಗೆಲ್ಲ ಒಂದು ಬದುಕಿದೆ, ಒಂದು ಉದ್ಯೋಗ ಇದೆ, ಒಂದು ವಿಚಾರ ಇದೆ. ಬೆಂಬಲಿಸಿದ್ದು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನೋ ವಿಚಾರಕ್ಕಷ್ಟೇ. ಈ ನಾಡಿಗೆ ನುಡಿಗಾಗಿ ಎಲ್ಲ ಬನ್ನಿ, ಒಂದ್ ದಿವಸ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿ, 16 ವರ್ಷ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ಳಿ, 10 ದಿವಸ ಜೈಲಲ್ಲಿ ಹೋಗಿ ಕನ್ನಡಕ್ಕಾಗಿ ನೀವು ಕೂತ್ಕೊಳ್ಳಿ. ಇದು ಯಾವ ಯೋಗ್ಯತೆಯೂ ಇಲ್ಲದೆ ನೀವು ಯಾರ ಬಗ್ಗೆ ಮಾತಾಡ್ತೀರಿ? ನಾವು ಬಾರಿ ಒಳ್ಳೆಯವರು, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತ. ನಾನು ನನ್ನ ಮಗನ ಮದುವೆಗೆ ನಾನು ಹೋಗಿರೋದು 6 ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡಕ್ ಹೋದ್ರೆ ಮಧ್ಯರಾತ್ರಿಲಿ ಹೋಗಿದ್ರಂತೆ ನಾರಾಯಣಗೌಡರು. ಎಂತ ಸಮಾಜಕ್ಕೆ ಎಂತ ಸಂದೇಶ ಕೊಡ್ತೀರಿ ನೀವು? ಒಂದು ಕಲ್ಲು ಹೊಡೆಯೋ ಕೈ ಇದ್ರೆ 1000 ಜನ ಚಪ್ಪಾಳೆ ತೊಟ್ಟುವ ಕೈಗಳಿದ್ದಾವೆ. ಇಡೀ 31 ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು ಅಲಿಬೇಕಾಗುತ್ತೆ 16 ವರ್ಷ. ಯಾವ್ದ್ಯಾವ್ದಕ್ಕೂ ಏನೇನೂ ಕತೆ ಕಟ್ಟೋದಿದೆಯಲ್ಲ, ಕತೆ ಇತಿಹಾಸ ಬರೆಯಕ್ ನೀವು ಯಾರು ಅಲ್ಲ. ನಿಮ್ಮ ಇತಿಹಾಸಗಳನ್ನ ಕರ್ನಾಟಕದ ಬೆಂಗಳೂರು ಪೊಲೀಸ್ ಸ್ಟೇಷನ್ ಬರ್ದಿದ್ದಾರೆ. ನೀವು ಯಾರು ಉದ್ದೇಶ ಮಾಡಕ್ ಹೋಗ್ಬೇಕು?